ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆನಂದ್ ಸ್ಟಡಿ ಹಬ್. ನಾವು ತಿಳಿಸ್ಕೊಡ್ತಾ ಇದ್ದೇವೆ ಯಾವ ಥರ ನೀವು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೈನಿಕ್ ಸ್ಕೂಲಲ್ಲಿ ಜಾಬ್ ನೋಟಿಫಿಕೇಶನ್ ಹೇಳಿ ಅಪ್ಲೈ ಮಾಡ್ಬೋದು. ಮಾರ್ಚಲ್ಲಿ ಬಂದಿರುವಂಥ ನೋಟಿಫಿಕೇಶನ್ನು ಯಾವ ಥರ ಯಾವುದಾದ್ರು ಪೋಸ್ಟ್ ಇದೆ ಅಂತೇಳಿ, ಎಲಿಜಿಬಿಲಿಟಿ ಕಂಡೀಷನ್ ಯಾವುದಿದೆ, ಲಾಸ್ಟ್ ಡೇಟ್ ಏನಿದೆ, ಯಾವ ಥರ ಸ್ಯಾಲ್ರಿ ಕೊಡ್ತಾ ಇದ್ದಾರೆ, ನಿಮ್ಮ ಟೀಚರ್ ಆಗಿದ್ದವರು, ನರ್ಸ್ ಆಗೋರು, ವಾರ್ಡನ್ ಆಗೋರು, ಮತ್ತು ಲೋವರ್ ಡಿವಿಷನ್ ಕ್ಲರ್ಕ್ ಜಾಬ್ಗಾಗಿ ಯಾವ ಥರ ಅಪ್ಲೈ ಮಾಡಬೇಕಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಾದರೆ ನೋಡಿ, TGT ಮೊದಲು ಬಂದಿದ್ದು ವೇಕೆನ್ಸಿ TGT ಇಂಗ್ಲಿಷ್. ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ಸ್ ಏನಿದಾವೆ ಅಂದರೆ ಬ್ಯಾಚುಲರ್ಸ್ ಡಿಗ್ರಿ ಇದೆ. ಇನ್ಸ್ಟಿಟ್ಯೂಟಲ್ಲಿ ಮಿನಿಮಮ್ 50% ಮಾರ್ಕ್ಸ್ ಇರಬೇಕು, ಮತ್ತು ಅದರ ಜೊತೆಗಾಗಿ B.Ed ಡಿಗ್ರಿ ಆಗಿರಬೇಕು, ಮಿನಿಮಮ್ 50% ಮಾರ್ಕ್ಸ್. ಇದರಲ್ಲಿ ಏಜ್ ಮ್ಯಾಕ್ಸಿಮಮ್ ಲಿಮಿಟ್ 50 ಇಯರ್ಸ್ ಇದೆ. ನಿಮಗೆ ಅವ್ರು ಪೇ ಮಾಡ್ತಾ ಇರೋ ಸ್ಯಾಲ್ರಿ 44,000 ಪರ್ ಮಂತ್. ಅದೇ ಥರದ ಸೈನ್ಸು, ಮ್ಯಾಥಮೆಟಿಕ್ಸು, ಸೋಷಿಯಲ್ ಸೈನ್ಸು, ಸಂಸ್ಕೃತ, ಕನ್ನಡ, ಅದೇ ಥರ ಬೇರೆ ಬೇರೆ ವೇಕೆನ್ಸಿಗಳನ್ನು ಕರೀತಾರೆ. 4, 2, 4, 1 ಅಂತೇಳಿ. ಇದರಲ್ಲೂ ಸೇಮ್ ಕ್ವಾಲಿಫಿಕೇಶನ್ ಇದೆ. ನೀವು ಅದರ ಜೊತೆ ಕ್ವಾಲಿಫೈಡ್ ಆಗಿರಬೇಕು. ಸೆಂಟ್ರಲ್ TET ಅಥವಾ ಕರ್ನಾಟಕ TET ಎಕ್ಸಾಮನ್ನು ಕ್ಲಿಯರ್ ಆಗಿರಬೇಕು. ಮತ್ತು ಎಕ್ಸ್ಪೀರಿಯನ್ಸ್ ಇರಬೇಕು. ಯಾವುದಂತ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಇರಬೇಕು. ಅದರ ಜೊತೆಗೆ ನಾಲೆಜ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಇರಬೇಕು. ನಿಮಗೆ ಕಂಪ್ಯೂಟರ್ದ ಡೀಟೇಲ್ ನಾಲೆಜ್ ಇರಲೇಬೇಕು. ಅದೇ ರೀತಿಯಾಗಿ ಮತ್ತೆ ಬೇರೆ ಪೋಸ್ಟ್ಗಳನ್ನ ಯಾವ ಕರೆದಿದ್ದಾರೆ ಅಂದರೆ ಆರ್ಟ್ ಮತ್ತು ಕ್ರಾಫ್ಟ್ ಟೀಚರ್ ಪೋಸ್ಟ್ ಬಂದಿದೆ. ಅದಕ್ಕೆ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಏನಿದೆ ಅಂದರೆ ಬ್ಯಾಚುಲರ್ಸ್ ಡಿಗ್ರಿ ಇನ್ ಫೈನ್ ಆರ್ಟ್ಸ್. ಯಾಕಂದರೆ ಮಿನಿಮಮ್ 50% ಇದರಲ್ಲಿ ಇರಲೇಬೇಕು. ಮಾರ್ಕ್ಸ್ ಇದರ ಸ್ಯಾಲರಿ ಇದೆ 30,000 ಪರ್ ಮಂತ್. ಫ್ರೀ ಫುಡ್ ಇದೆ, ಮತ್ತು ಫ್ಯಾಮಿಲಿ ಅಥವಾ ಸಿಂಗಲ್ ಅಕೊಮಡೇಷನ್ ಇಲ್ಲಿ ಕೊಡಲಾಗುತ್ತದೆ. ಇದರಲ್ಲಿ ಮಿನಿಮಮ್ B.Ed ಡಿಗ್ರಿ ಮತ್ತೆ ಆಗಿರಬೇಕು. ಏಜ್ ಲಿಮಿಟ್ ಇದರಲ್ಲಿ ಮ್ಯಾಕ್ಸಿಮಮ್ 50 ಇಯರ್ಸ್ ಇದೆ. ಇದು ವರ್ಕಿಂಗ್ ನಾಲೆಜ್ ಇರಬೇಕು, ಇಂಗ್ಲೀಷ್ ಅಥವಾ ಹಿಂದಿ ಮತ್ತು ಕನ್ನಡದಲ್ಲಿ. ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ಇನ್ ಸ್ಕೂಲಲ್ಲಿ ಇರಬೇಕು. ವರ್ಕಿಂಗ್ ನಾಲೆಜ್ ಆಫ್ ಕಂಪ್ಯೂಟರ್ಸ್ ಮಿನಿಮಮ್ ಇರಲೇಬೇಕು. ಅದೇ ಥರ ಇನ್ನೊಂದು ಜಾಬ್ ಏನಿದೆ ಲೈಬ್ರರಿಯನ್. ಇದರದ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಬ್ಯಾಚುಲರ್ ಡಿಗ್ರಿ ಇನ್ ಲೈಬ್ರರಿ ಸೈನ್ಸ್. ಯಾಕಂದರೆ ಯೂನಿವರ್ಸಿಟಿಯಿಂದ ಮಿನಿಮಮ್ ಪರ್ಸೆಂಟೇಜ್ 50% ಇರಲೇಬೇಕು. ಇದರ ಸ್ಯಾಲ್ರಿ ಅವ್ರು ಕೊಡ್ತಾ ಇರೋದು 30,000 ಪರ್ ಮಂತ್. ಎಲ್ಲದಕ್ಕೆ ಫ್ರೀ ಫುಡ್ ಇದೆ, ಮತ್ತು ಫ್ಯಾಮಿಲಿ ಅಥವಾ ಸಿಂಗಲ್ ಅಕೊಮಡೇಷನ್ ಇದ್ದೇ ಇದೆ. ಅದ್ರ ಜೊತೆ ನಿಮಗೆ ನಾಲೆಜ್ ಏನಿರಬೇಕು, ಕಂಪ್ಯೂಟರ್ ನಾಲೆಜ್ ಮಿನಿಮಮ್ ರಿಕ್ವೈರ್ಮೆಂಟ್ ಇದೆ. ಅದ್ರ ಜೊತೆ ವರ್ಕಿಂಗ್ ನಾಲೆಜ್ ಆಫ್ ಇಂಗ್ಲೀಷ್, ಹಿಂದಿ, ಕನ್ನಡ ಮಿನಿಮಮ್ ಇದೆ. ಅದಕ್ಕೆ ಏಜ್ ಲಿಮಿಟ್ ಇದಕ್ಕೂ ಮ್ಯಾಕ್ಸಿಮಮ್ 50 ಇಯರ್ಸ್ ಇದೆ. ಇನ್ನು ಮೇಲ್ ನರ್ಸ್ ನೋಡ್ತಾ ಹೋದರೆ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಡಿಪ್ಲೊಮಾ ಆಗಿರಬೇಕು ನರ್ಸಿಂಗಲ್ಲಿ, ಅಥವಾ JNM ಅಲ್ಲಿ, ಅಥವಾ BSc ನರ್ಸಿಂಗ್ ಆಗಿರಬೇಕು. ಮಿನಿಮಮ್ 50% ಮಾರ್ಕ್ಸ್. ಅದರ ಜೊತೆ ವರ್ಕ್ ಎಕ್ಸ್ಪೀರಿಯನ್ಸ್ ಇರಬೇಕು, ಅಟ್ಲೀಸ್ಟ್ 3 ಇಯರ್ಸ್ ಇನ್ ಎನಿ ರಿಕಗ್ನೈಸ್ಡ್ ಪಬ್ಲಿಕ್ ಸ್ಕೂಲ್ ಆರ್ ಹಾಸ್ಪಿಟಲಲ್ಲಿ. ಇದರ ಸ್ಯಾಲರಿ ಕೊಡ್ತಾ ಇರೋದು 30,000 ಪರ್ ಮಂತ್. ಇದರದ್ದು ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಏನಿದೆ 50 ಇಯರ್ಸ್. ಅದೇ ಥರ ನೋಡ್ಬೇಕಂದ್ರೆ ಫ್ಯಾಮಿಲಿ ವಾರ್ಡನ್, ಅದರದ್ದು ಒಂದು ಜಾಬ್ ಇದೆ. ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ 12th ಪಾಸ್ ಆಗಿರಬೇಕು, ಅಥವಾ ರೆಕಗ್ನೈಸ್ಡ್ ಬೋರ್ಡಿಂದ ಆಗಿರಬೇಕು. ಅದ್ರದ್ದು ಸ್ಯಾಲರಿ ಕೊಡ್ತಾ ಇರೋದು 18,000 ಪರ್ ಮಂತ್. ಅದರದ್ದು ಫ್ರೀ ಫುಡ್ ಇದೆ, ಮತ್ತು ಸಿಂಗಲ್ ಅಕೊಮಡೇಷನ್ ಇದೆ. ಇದರದ್ದು ಮ್ಯಾಕ್ಸಿಮಮ್ ಏಜು 50 ಇಯರ್ಸ್ ಇದೆ. ಇನ್ನು ಅಕೌಂಟೆಂಟ್ ಅಥವಾ ಕ್ಲರ್ಕ್ ಅಥವಾ ಲೋವರ್ ಡಿವಿಷನ್ ಕ್ಲರ್ಕ್ಗೆ BCom ಅಥವಾ MCom ಗ್ರಾಜ್ಯುಯೇಟ್ಸ್ಗಳಿಗೆ ಮಿನಿಮಮ್ 50% ಮಾರ್ಕ್ಸ್ ಅವರಿಗೆ ಅವಕಾಶ ಇದೆ. ಇದರ ಸ್ಯಾಲರಿ ಕೊಡ್ತಾ ಇರೋದು 25,500 ಪರ್ ಮಂತ್. ಜೊತೆ ನಿಮ್ದು ಟ್ಯಾಪಿಂಗ್ ಕೂಡ ಚೆಕ್ ಮಾಡಲಾಗುತ್ತೆ. 30 ವರ್ಡ್ಸ್ ಪರ್ ಮಿನಿಟ್ ಅಥವಾ ಇಂಗ್ಲೀಷಲ್ಲಿ, ಅಥವಾ ಕನ್ನಡದಲ್ಲಿ, ಅಥವಾ ಹಿಂದಿಯಲ್ಲಿ ಇರಲೇಬೇಕು. ಎಕ್ಸ್ಪೀರಿಯನ್ಸ್ ಆಫ್ ವರ್ಕಿಂಗ್ ಇನ್ ಸ್ಕೂಲ್ ಆರ್ಗನೈಸೇಷನ್ ಮಿನಿಮಮ್ ಕ್ವಾಲಿಫಿಕೇಶನ್ ಇರಲೇಬೇಕು. ಏಜ್ ಲಿಮಿಟ್ ಇದರದ್ದು ಮ್ಯಾಕ್ಸಿಮಮ್ 50 ಇಯರ್ಸ್. ಆಮೇಲೆ PT, ಸ್ಪೋರ್ಟ್ಸ್, ಡ್ರಿಲ್, ಇನ್ಸ್ಟ್ರಕ್ಟರ್ ಕೂಡ 2 ಜಾಬ್ಗಳಿದಾವೆ. ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಏನಿದೆ ಅಂದರೆ 12th ಪಾಸ್ ಫ್ರಮ್ ರಿಕಗ್ನೈಸ್ಡ್ ಯೂನಿವರ್ಸಿಟಿ, ಅಥವಾ PT, ಸ್ಪೋರ್ಟ್ಸ್, ಡ್ರಿಲ್ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ ಇರಬೇಕು. ಡಿಸರ್ವ್ ಎಕ್ಸ್ ಸರ್ವಿಸ್ ಮ್ಯಾನು ಮತ್ತು CPED ಅಥವಾ BPED ಕ್ವಾಲಿಫೈಡ್ ಆಗಿರಬೇಕು. ಇದರಲ್ಲಿ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಏನಿದೆ 45 ಇಯರ್ಸ್ ಇದೆ. ಅವ್ರು ಸ್ಯಾಲರಿ ಪೇ ಮಾಡ್ತಾ ಇರೋದು 18,000 ಪರ್ ಮಂತ್. ಫ್ರೀ ಫುಡ್ ಇದೆ, ಫ್ಯಾಮಿಲಿ ಅಥವಾ ಸಿಂಗಲ್ ಅಕೊಮಡೇಷನ್ ಕೂಡ ಇದೆ. ಇದರಲ್ಲಿ ಯಾವ ಥರ ನೀವು ಅಪ್ಲೈ ಮಾಡಬೇಕಂದ್ರೆ, ನಿಮ್ಮ ಡಿಸ್ಕ್ಲೋಸರ್ ಕ್ಯಾಂಡಿಡೇಟ್ ಶುಡ್ ಬಿ ಅಪ್ಲೈ ವಿತ್ ಪ್ರಿನ್ಸಿಪಲ್ ಆಫ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೈನಿಕ್ ಸ್ಕೂಲ್ ಸಂಗೊಳ್ಳಿ through office mode only on the prescribed format available in the recruitment tab. ಇವ್ರದೇ ಆದಂಥ ವೆಬ್ಸೈಟ್ ಇದೆ. ಆ ವೆಬ್ಸೈಟ್ www.ksrss.com ಅಲ್ಲಿ ಒಂದು ರಿಕ್ರೂಟ್ಮೆಂಟ್ ಟ್ಯಾಬ್ ಇದೆ. ಅಲ್ಲಿ ಡೀಟೇಲ್ ನೋಟಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ, ಮತ್ತು ಅಪ್ಲಿಕೇಶನ್ ಫಾರ್ಮ್ ಸಹ ಮೆನ್ಷನ್ ಮಾಡಿದರೆ ಆ ಫಾರ್ಮನ್ನು ನೀವು ಫಿಲ್ಅಪ್ ಮಾಡಿ, ಅದಕ್ಕೆ ಫೋಟೋ ಅಟ್ಯಾಚ್ಮೆಂಟ್ ಮಾಡಿ, ನಿಮ್ಮ ನೆಸೆಸರಿ ಡಾಕ್ಯುಮೆಂಟ್ಸ್ಗಳನ್ನು ಸೆಲ್ಫ್ ಅಟೆಸ್ಟೆಡ್ ಮಾಡಿ ಇವರು ನೀಡಿರುವಂಥ ಅಡ್ರೆಸ್ಗೆ ಸ್ಪೀಡ್ ಪೋಸ್ಟ್ ಮಾಡಬೇಕು. ಇದರ ಜೊತೆ ನಿಮಗೆ DD ಸಹ ತುಂಬಿದೆ. ಮುಂದೆ ನೋಡ್ತಾ ಹೋಗೋಣ. ಕ್ಯಾಂಡಿಡೇಟ್ಸ್ ಮಸ್ಟ್ ಬಿ ಮೆನ್ಷನ್ ದೇರ್ ಸೆಕ್ಯೂರ್ಡ್ ಪರ್ಸೆಂಟೇಜ್ಗಳನ್ನು ಮೆನ್ಷನ್ ಮಾಡಬೇಕು. ಯಾವ ಥರ ನೀವು ಕಾಲೇಜಲ್ಲಿ 10th ಅಲ್ಲಿ ಥರ ಮಾರ್ಕ್ಸ್ಗಳನ್ನು ಕಟ್ಟಿದ್ರೆ ನಿಮ್ಮ ಪರ್ಸೆಂಟೇಜನ್ನು ಶುಡ್ ಬಿ ಮೆನ್ಷನ್ ಮಾಡಲೇಬೇಕು. ಕ್ಯಾಂಡಿಡೇಟ್ಸ್ ಮಸ್ಟ್ ಅಟ್ಯಾಚ್ಡ್ ಕಾಪೀಸ್ ಆಲ್ ಮಾರ್ಕ್ ಶೀಟ್ಸ್ಗಳನ್ನು, ಸರ್ಟಿಫಿಕೇಟ್ಸ್ಗಳನ್ನು, ಡಿಗ್ರಿ, ಡಿಪ್ಲೊಮಾ ಸ್ಟಾರ್ಟಿಂಗ್ ಫ್ರಮ್ 10th ಇಂದ ನೀವು ಅವನ್ನೆಲ್ಲ ಅಟ್ಯಾಚ್ ಮಾಡಿ ಸೆಲ್ಫ್ ಅಟ್ಯಾಚ್ ಮಾಡಿ ಕಳಿಸಲೇಬೇಕು. ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಬಿನ್ ಅವಾರ್ಡೆಡ್ ಗ್ರೇಡ್ಸ್ ಆ್ಯಂಡ್ ನಾಟ್ ಮಾರ್ಕ್ಸ್ ನಿಮ್ಗೆ ಯಾವುದೇ ಮಾರ್ಕ್ಸ್ ಬರದೆ ನಿಮ್ಗೆ ಗ್ರೇಡ್ಸ್ ಇದ್ದರೆ ಅದನ್ನು ಕನ್ವರ್ಟ್ ಮಾಡಿ
ಮಾಡಲೇಬೇಕು. ಕ್ಯಾಂಡಿಡೇಟ್ ಮಸ್ಟ್ ಸಬ್ಮಿಟ್ ರೀಸೆಂಟ್ ಫೋಟೋಗ್ರಾಫ್ ಆಲ್ರೆಡಿ ತಿಳಿಸ್ಕೊಟ್ಟಾಗ. ಕ್ಯಾಂಡಿಡೇಟ್ ಕ್ರಾಸ್ ಡಿಮ್ಯಾಂಡ್ ಡ್ರಾಫ್ಟ್ ಅನ್ನು ನಾನ್ ರೀಫಂಡಬಲ್ ಇದೆ. ಅದರಲ್ಲಿ 500 ರುಪೀಸ್ ಜನರಲ್ ಮತ್ತು OBC ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ, 350 SC ಮತ್ತು ST ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ಇದೆ. ಇನ್ನು ಫೇವರ್ ಯಾವ ಹೆಸರಲ್ಲಿ DD ಅನ್ನು ಪರ್ಚೇಸ್ ಮಾಡಬೇಕು? ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೈನಿಕ್ ಸ್ಕೂಲ್ ಇದೇ ಹೆಸರಿನಲ್ಲಿ ಕಿತ್ತೂರು ಬ್ರಾಂಚ್. ಈ ಹೆಸರಲ್ಲಿ ನೀವು ಡಿಮ್ಯಾಂಡ್ ಡ್ರಾಫ್ಟ್ ಅನ್ನು ಪರ್ಚೇಸ್ ಮಾಡಿ ಆ DD ನಂಬರ್ ಅನ್ನ ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಅಟ್ಯಾಚ್ ಮಾಡಿ ಕಳಿಸ್ಬೇಕು. ಮತ್ತು SC ST OBC ಸ್ಟೂಡೆಂಟ್ಸ್ ಶುಡ್ ಬಿ ಅಟ್ಯಾಚ್ಡ್ ದೇರ್ ಕಾಸ್ಟ್ ಸರ್ಟಿಫಿಕೇಟ್ ಅನ್ನು ಕಂಪಲ್ಸರಿ ಅಟ್ಯಾಚ್ ಮಾಡಿ ಕಳಿಸ್ಬೇಕು. ಇದರದ್ದು ಕೊನೆಯ ದಿನಾಂಕ ಏನಿದೆ ಅಪ್ಲೈ ಮಾಡಲಿಕ್ಕೆ 6 ಏಪ್ರಿಲ್ 2026. ಕೊನೆಯ ದಿನಾಂಕ ಒಳಗಾಗಿ ನಿಮ್ಮ ಅಪ್ಲಿಕೇಶನ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೈನಿಕ್ ಸ್ಕೂಲ್ಗೆ ಮುಟ್ಟಬೇಕು. ಮೋಡ್ ಆಫ್ ರಿಸಿಪ್ಟ್ ಏನಿದೆ ಓನ್ಲಿ ಸ್ಪೀಡ್ ಪೋಸ್ಟ್ ಆಗಿ ನೀವು ಕಳಿಸ್ಬೇಕು. ಇದನ್ನ ಪೋಸ್ಟ್ ಅಡ್ರೆಸ್ ನಲ್ಲಿ ಮೆನ್ಷನ್ ಮಾಡಿದರೆ ಡೀಟೇಲ್ ನೋಟಿಫಿಕೇಶನ್ ಆಲ್ರೆಡಿ ವೆಬ್ಸೈಟ್ ಅಲ್ಲಿ ಇದೆ, ಅಲ್ಲಿ ನೋಡಿ ಡೀಟೇಲ್ ಫಿಲ್ ಅಪ್ ಮಾಡಿ. ಮತ್ತೆ ಹ್ಯಾಂಡ್ ಬೈ ಹ್ಯಾಂಡ್ ನಾಟ್ ಬಿ ಅಕ್ಸೆಪ್ಟೆಡ್ ಅಂತ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ನಿಮ್ದು ಮೋಡ್ ಆಫ್ ಕಾಲ್ ಲೆಟರ್ಸ್ ಎಲ್ಲ ನಿಮ್ದು ವೆಬ್ಸೈಟ್ ಅಲ್ಲಿ ಮೆನ್ಷನ್ ಮಾಡ್ತೀನಿ ಅಂತ ಹೇಳಿದ್ರೆ, ಎಕ್ಸಾಮ್ ಓರಿಯೆಂಟೆಡ್ ಯಾವ್ದು ಎಕ್ಸಾಮ್ ನೆಸೆಸಿಟಿ ಯಾವ್ದಿದೆ ಆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಇಲ್ಲಿಂದ ಟೀಚರ್ ಪೋಸ್ಟ್ಗೆ ಡೆಮೋ ಮತ್ತು ಇಂಟರ್ವ್ಯೂ ಕ್ಲಾಸ್ ಅನ್ನು ತಗೊಳ್ತಾರೆ. ಮತ್ತೆ ನಿಮ್ಗೆ ಯಾವುದೇ TA DA ಅನ್ನ ಅವರು ಕೊಡಲ್ಲ. ನಿಮ್ದು ಟೆಕ್ನಿಕಲ್ ಸ್ಕಿಲ್ಸ್ಗೆ ಪ್ರಾಕ್ಟೀಸ್ ಟೆಸ್ಟಿಗೆ ಹೋಗಿದ್ದಲ್ಲ, ಅದಕ್ಕೆ ಯಾವುದೇ ನಿಮಗೆ ಅಮೌಂಟ್ ಅನ್ನು TA DA ಅನ್ನು ಅವರು ಕೊಡಲ್ಲ. ಮತ್ತೇನಿದೆ, ಸ್ಕೂಲ್ ಅಡ್ಮಿನಿಸ್ಟ್ರೇಷನ್ ರಿಸರ್ವ್ ಇದೆ ರೈಟ್ ಟು ಕ್ಯಾನ್ಸಲ್. ಅವ್ರಿಗೆ ಯಾವಾಗ ಬೇಕಾದ್ರೂ ಅವ್ರದ್ದು ಜಾಬ್ ನೋಟಿಫಿಕೇಶನ್ ಕ್ಯಾನ್ಸಲ್ ಮಾಡಲಿಕ್ಕೆ ಅವ್ರ ರಿಸರ್ವ್ ರೈಟ್ ಇದ್ದಾರೆ. ಮತ್ತೆ ನೋಡ್ತಾ ಇದ್ರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡ್ತಾ ಹೋದ್ರೆ, ನೀವು ಆಲ್ರೆಡಿ ಹೇಳಿದಾಗೆ 500 ರುಪೀಸ್ ಡಿಮ್ಯಾಂಡ್ ಡ್ರಾಫ್ಟ್ ಇದೆ ಜನರಲ್ ಮತ್ತು OBC ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ, ಮತ್ತು 350 ರುಪೀಸ್ ST ಇದೆ. ನೀವು ಆಲ್ರೆಡಿ ನಿಮ್ಗೆ ತಿಳಿಸಿದಾಗೆ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ನ ಅಟ್ಯಾಚ್ ಮಾಡಬೇಕು. ಸೆಲ್ಫ್ ಅಟೆಸ್ಟ್ ಎಜುಕೇಶನ್ ಮತ್ತು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅನ್ನು ಅಟ್ಯಾಚ್ ಮಾಡಬೇಕು. SC ST ಮತ್ತು OBC ಕ್ಯಾಂಡಿಡೇಟ್ ಇದ್ರೆ ನಿಮ್ದು ಕಾಸ್ಟ್ ಸರ್ಟಿಫಿಕೇಟ್ ಅನ್ನು ಕಂಪಲ್ಸರಿ ಅಟ್ಯಾಚ್ ಮಾಡಿ ಕಳಿಸ್ಬೇಕು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಕ್ಲಾಸ್. ಇದರಲ್ಲಿ ಇಂಪಾರ್ಟೆಂಟ್ ಏನಿದೆ ನೋಟಿಫಿಕೇಶನ್ ಅಲ್ಲಿ ಹೈಲೈಟ್ಸ್ ಪಾಯಿಂಟ್ಸ್ ಗಳನ್ನ ಮೆನ್ಷನ್ ಮಾಡಿ ನಿಮ್ಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೇನೆ. ಈ ತರ ನೀವು ಎಲ್ಲ ಪಾಯಿಂಟ್ಸ್ ಗಳನ್ನ ನೋಡ್ಕೊಂಡು ನೀವು ಈ ಜಾಬ್ಗೆ ಅಪ್ಲೈ ಮಾಡಬಹುದು. ಇದೇ ರೀತಿಯಾಗಿ ಅಪ್ಲಿಕೇಶನ್ ಫಾರ್ಮ್ ಯಾವ ತರ ತುಂಬಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಯಾವ ತರ ಅಪ್ಲಿಕೇಶನ್ ಫಿಲ್ ಅಪ್ ಮಾಡಬೇಕು, ಅಡ್ರೆಸ್ ಏನಿದೆ, ಡಿಮ್ಯಾಂಡ್ ರೇಟ್ ಅನ್ನ ಯಾವ ಬ್ಯಾಂಕ್ ಅಲ್ಲಿ ನೀವು ಪರ್ಚೇಸ್ ಮಾಡಬೇಕು, ಅದನ್ನ ಎಲ್ಲ ಸಂಪೂರ್ಣ ವಿಡಿಯೋನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ತಿಳಿಸ್ಕೊಡ್ತೇನೆ. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಕ್ಲಾಸ್.